ಗಣಪತಿ ಹಬ್ಬ ಬರ್ತಾ ಇದೆ. ಗಣಪತಿ ಹಬ್ಬ ಬರ್ತಾ ಇದೆ ಅಂತಂದ್ರೆ ಗಣಪತಿ ಹಬ್ಬವನ್ನು ಹೇಗೆ ಆಚರಿಸ್ತವೆ, ಯಾರ್ಯಾರು ಆಚರಿಸ್ತವೆ, ಯಾವ ಉದ್ದೇಶದಿಂದ ಆಚರಿಸುತ್ತಾರೆ, ಮತ್ತೆ ಗಣಪತಿಯನ್ನು ತರಲು ಯಾವ ನೀತಿ ನಿಯಮಗಳಿರ್ತವೆ, ಅದಕ್ಕೆ ಪೌರಾಣಿಕ ಹಿನ್ನೆಲೆ ಏನಿದೆ, ಇವುಗಳನ್ನೆಲ್ಲ ನಾವು ಹುಡುಕಾಡ್ತಾ ಹೋದಾಗ ಇದರಲ್ಲಿ ನಾವು ಗಣಪತಿಯನ್ನು ನಿರ್ಮಾಣ ಮಾಡುವುದನ್ನು, ಗಣಪತಿಯನ್ನು ಅಲಂಕಾರ ಮಾಡುವುದು, ಮತ್ತೆ ಗಣಪತಿಯನ್ನು ತರುವುದು, ವಿಸರ್ಜನೆ ಮಾಡುವುದು, ಇವೆಲ್ಲವುಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ. ನಮಸ್ಕಾರ, ನಾನು ವಿಕಾಸ್ ಆಚಾರ್ಯ ಅಂತ. ಇಲ್ಲಿ ಹುಬ್ಬಳ್ಳಿಗೆ ರಾಜಭವನಪೇಟೆ ಗಣೇಶನ ದೇವಸ್ಥಾನದಲ್ಲಿ 8 ವರ್ಷದಿಂದ ನಾನು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದರಿಂದ ಇಲ್ಲಿ ಬಲಮುಡಿ ಗಣಪತಿ ಇದ್ದಾನೆ, ತುಂಬ ಪವರ್ಫುಲ್ ಆಗಿದೆ. ಬಲಮುಡಿ ಗಣಪತಿ ಅಂತಂದ್ರೆ, ಈ ಬಲಮುಡಿ ಗಣಪತಿಗೆ ಯಾವುದೇ ಥರದ್ದು ಸ್ತ್ರೀಯರಿಂದ ಪೂಜೆ ಇಲ್ಲ. ಇದಕ್ಕೆ ಬರೇ ಗಂಡು ಮಕ್ಕಳ ಕಡೆಯಿಂದನೇ ಪೂಜೆ ಆಗುವಂಥದ್ದು. ಆಮೇಲೆ ಇದಕ್ಕೆ ಸ್ವಲ್ಪ ಮಡಿ ಹೆಚ್ಚಿಗಿರುತ್ತೆ. ಆದ್ದರಿಂದ ದಿನನಿತ್ಯದಲ್ಲಿ ಅದಕ್ಕೆ ಈ ಬಲಮುಡಿ ಗಣಪತಿಗೆ ದಿನನಿತ್ಯದಲ್ಲಿ ನೈವೇದ್ಯ ಆಗಬೇಕು. ಅದೆಲ್ಲ ಇಲ್ಲಿ ನಾವು ಪದ್ಧತಿ ಪ್ರಕಾರ ಮಾಡ್ತಾ ಇದ್ದೇವೆ. ಇನ್ನು ಗಣಪತಿ ಮೂರ್ತಿಯನ್ನು ನಾವು ಮನೆಯಲ್ಲಿ ಇಟ್ಟು ಮುಂದೆ ಬಲಮುಡಿ ಗಣಪತಿಯನ್ನು ಕೆಲವೊಬ್ಬರು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಅವರು ಏನನ್ನ ಪಾಲಿಸ್ಬೇಕಾಗ್ತದೆ? ಅದೇ ಪಾಲಿಸಬೇಕಾದ್ರೆ ಅದನ್ನ ಅಷ್ಟೇ, ಹೆಣ್ಮಕ್ಳ ಕಡೆಯಿಂದ ಪೂಜೆ ಇರೋದಿಲ್ಲ. ದಿನನಿತ್ಯ ಅವರು ನೈವೇದ್ಯ ಇದೇನಾದ್ರು ತಯಾರಿ ಮಾಡಿಕೊಡ್ಬಹುದು ಹೆಣ್ಮಕ್ಳು. ಆದ್ದರಿಂದ ದಿನನಿತ್ಯದಲ್ಲೂ ಅದಕ್ಕೆ ಪೂಜೆ ಆಗಬೇಕು. ಆಮೇಲೆ ದಿನನಿತ್ಯದಲ್ಲಿ ಅದಕ್ಕೆ ನೈವೇದ್ಯ ಅಭಿಷೇಕಾದಿಗಳನ್ನ ಮಾಡಬೇಕು. ಆಮೇಲೆ ದಿನನಿತ್ಯದಲ್ಲಿ ಯಾವತ್ತಿಗೂ ತಪ್ಪದೇ ಇರೋ ಹಾಗೆ ದಿನನಿತ್ಯದಲ್ಲಿ ಬಲಮುಡಿ ಗಣಪತಿಗೆ ಮಾಡಬೇಕು ಪೂಜೆ. ಆದ್ರಿಂದ ಮಾಡುವುದರಿಂದ ಮನೆಯಲ್ಲಿ ವಾತಾವರಣನೂ ಶಾಂತ ಇರುತ್ತೆ, ಒಳ್ಳೆ ರೀತಿಯಿಂದ ಇರುತ್ತೆ. ಆಮೇಲೆ ಎಲ್ಲ ವಿಘ್ನಗಳನ್ನು ಪರಿಹಾರ ಆಗುತ್ತೆ. ಯಾವುದೇ ಕೆಲಸಗಳಲ್ಲಿ ಅಡೆತಡೆಗಳನ್ನು ಬರ್ತಾ ಇದ್ದರೆ ಆ ಕೆಲಸಗಳಲ್ಲಿ ಅಡೆತಡೆಗಳನ್ನು ಸಕ್ಸಸ್ಲಿ ಆಗುತ್ತೆ. ಎಲ್ಲ ಅಡೆತಡೆ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಯಾವುದೇ ಥರದ್ದು ತೊಂದರೆ ಬರೋದಿಲ್ಲ. ಆದ್ದರಿಂದ ಮನೆಯಲ್ಲಿ ದಿನನಿತ್ಯದಲ್ಲಿ ಮಾಡಿದ ತುಂಬಾ ಒಳ್ಳೆಯದು. ಸೊ ಈ ಗಣಪತಿ ಗುಡಿಯ ವಿಶೇಷತೆ ಏನಿದೆ ಸರ್? ಈ ಗಣಪತಿ ನಿರ್ಮಾಣ ಆಗಲಿಕ್ಕೆ ಏನೋ ಒಂದು ಘಟನೆ ನಡೆದಿದೆ ಅಂತ ಏನ್ ಸರ್? ಈ ಗಣಪತಿ ಘಟನೆ ಇಲ್ಲಿ ಒಂದು ಕಟ್ಟಡ ಮಾಡ್ತಾ ಇದ್ರು 1956ರಲ್ಲಿ. ಆಗ ಕಟ್ಟಡ ಮಾಡುವಾಗ ಭೂಮಿ ಅಗಿದಾಗ ಆಗ ಮಣ್ಣನ್ನ ಎತ್ತಿ ಹಾಕಿದಾಗ ಈ ಕಲ್ಲನ್ನು ಬಂದಿತ್ತು. ಆಗ ಇಲ್ಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲೇ ಪ್ರತಿಷ್ಠಾಪನೆ ಮಾಡಿದಾಗ ಆದ್ದರಿಂದ ಇಲ್ಲಿ ಮೂರ್ತಿನ ಸಿಕ್ಕಿದ್ದಕ್ಕಾಗಿ ಹಾಗೆ ಮಾಡ್ತಾ ಬಂದು ಆಮೇಲೆ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು ಅಂತ ಎಲ್ಲಾರು ಇಲ್ಲಿನ ಇದು ಆಲೋಚನೆ ಮಾಡಿಕೊಂಡು ಆಗ ಅದನ್ನ ದೊಡ್ಡದಾಗಿ ಕಟ್ಟಿದ್ರು. ಸಿಕ್ಕಂತ ಮೂರ್ತಿ ಯಾವ್ದು ಸರ್? ಕೆಳಗಡೆ ಇದೆ ಸರ್? ಕೆಳಗಡೆ ಇರುವಂತಹದ್ದು ಸಂಗಮರಿ ಕಲ್ಲಿಂದಿದೆ. ಈ ಮೂರ್ತಿ ಸಿಕ್ಕಿದ್ದು? ಹೌದು, ಈ ಮೂರ್ತಿಯನ್ನ ಸಿಕ್ಕಿದ್ದು. ಅದಕ್ಕಾಗಿ ಅದನ್ನ ಆಮೇಲೆ ಪೂಜೆ ಮಾಡಿ ಆಗ 1956ರಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಕಂಟಿನ್ಯೂಸ್ಲಿ ಒಂದು ದಿನ ತಪ್ಪದೆ ದಿನನಿತ್ಯದಲ್ಲಿ ಪೂಜೆ ಆಗ್ತಾ ಬಂದಿದೆ. ಇನ್ ಮುಂದನೂ ಕೂಡ ಆಗುತ್ತೆ. मैडम आप मूषिक को कुछ बात कर रहे थे, उसके कान में कुछ बोल रहे थे, वो आप डायरेक्ट गणपति को भी बोल सकते थे, वो क्यों नहीं बोला? नहीं बोला क्या? तो पहले मैं मोषक राज को बोलती हूँ, बाद में गणपति सुनता है, इसलिए मैंने मोषक राज को कान में बोला. वो मोषक राज को बोला तो वो गणपति सुनता है, इसलिए मैंने जल्दी सुनता मोषक, हाँ जल्दी सुनता, इसलिए सब विश सक्सेस होगा, इसलिए मैंने कान में बोला मोषक राज को. ಅಮರೇಶ್ ಶಿರ್ಪರ್ಗಿ, ಗೌರವ ಕಾರ್ಯದರ್ಶಿಗಳು, ಹುಬ್ಬಳ್ಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಮಹಾಮಂಡಳ ಹುಬ್ಬಳ್ಳಿ. ಸರ್, ಗಣಪತಿ ಉತ್ಸವದ ಪೌರಾಣಿಕ ಹಿನ್ನೆಲೆ ಏನಿದೆ? ನಾವು ಹಿಂದಿನ ಇತಿಹಾಸವನ್ನು ಮೆಲುಕು ಮಾಡಿದಾಗ, ಇತಿಹಾಸದ ಒಂದು ಪುಟಗಳನ್ನು ನಾವು ತಿರುಗಿ ನೋಡಿದಾಗ
ಸ್ವತಂತ್ರಕ್ಕಾಗಿ ನಮ್ಮ ಬಾಲಗಂಗಾಧರ ತಿಲಕ್ ಅವರು ಮನೆಯಲ್ಲಿ ಇದ್ದಂಥ ಗಣಪತಿ ವಿಗ್ರಹಗಳನ್ನು ಬಡಾವಣೆಗಳಿಗೆ ತಂದು ಏಕತೆ ಮನೋಭಾವನೆ ಮೂಡಬೇಕು, ಹೋರಾಟದ ಒಂದು ಲಕ್ಷಣಗಳನ್ನು ನಾವು ಗುರುತಿಸಿಕೊಳ್ಬೇಕು ಮತ್ತು ನಾವು ಯಾವ ರೀತಿ ನಾವು ಸ್ವತಂತ್ರಕ್ಕಾಗಿ ನಾವು ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಎಂಬ ದೂರದ ದೃಷ್ಟಿಯಿಂದ ಏಕತೆ ಮತ್ತು ಒಕ್ಕಟ್ಟತನ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಭಾವನೆಗಳು ಇಮ್ಮಡಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಇದೊಂದು ಸಾರ್ವಜನಿಕವಾಗಿ ಶ್ರೀ ಗಣೇಶೋತ್ಸವಗಳನ್ನು ಪ್ರಾರಂಭಿಸಿದರು. ಸರ್, ಮನೆಯಲ್ಲಿ ಗಣಪತಿಗಳನ್ನ ಯಾವ ಇಡಬಹುದು ಮತ್ತು ಅದಕ್ಕೆ ಏನು ಕಾರಣಗಳಿದಾವೆ ಸರ್? ಎಲ್ಲ ಇಡಬಹುದು ಸರ್? ಒಂದು ಅಂಶ ಪರಂಪರೆಯಾಗಿ ನಾವು ಚಿಂತನೆಯನ್ನು ಮಾಡಿದಾಗ ನಮ್ಮಲ್ಲಿ ಹೆಳವರು ಅಂತೇಳಿ ವರ್ಷಕ್ಕೊಮ್ಮೆ ಬರುವಂಥ ಒಂದು ಸಂಪ್ರದಾಯ ಹೆಳವರು. ನಾವು ಯಾವ ರೀತಿ ನಮ್ಮ ಧರ್ಮ ಗುರುಗಳೇ ಯಾರು, ನಮ್ಮ ದೇವರೇ ಯಾರು, ನಮ್ಮ ಹಿರಿಯರು ಎಂಬುದು ಇರುವಂಥ ಒಂದು ಹೊತ್ತಿಕೆ. ಆ ಹೊತ್ತಿಕೆಯೊಳಗೆ ನಾವು ಒಂದು ನೋಡಿದಾಗ ನಮ್ಮ ಪುರಾತನ ಅಂದರೆ ಆದಿ ಕಾಲದಿಂದಲೂ ನಮ್ಮ ಹಿರಿಯರು ಗಣಪತಿಯ ಪೂಜೆಯನ್ನು ವಿಘ್ನನಾಶಕ್ಕಾಗಿ ನಮ್ಮಲ್ಲಿರುವಂಥ ಸಮಸ್ಯೆಗಳಿಗಾಗಿ ನಿವಾರಣೆಗಾಗಿ ನಾವು ಗಣೇಶ ಪೂಜೆಯನ್ನು ಮಾಡ್ಕೊತ ಬರ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ಹಿರಿಯರು ಮಾಡಿದಂಥ ಪೂಜೆಗಳು ಪುನಸ್ಕಾರಗಳು ನಾವು ಈಗಿನ ಜನ್ರೇಷನ್ ಈಗಿನ ವಂಶಸ್ಥರು ಅದು ಮುಂದುವರ್ಸ್ಕೊಂತ ಬಂದಿದ್ದೇವೆ. ಇದೊಂದು ಕಡೆ ಸಂಪ್ರದಾಯಗಳಾದರೆ ಕೆಲವೊಂದು ಜನಾಂಗದಲ್ಲಿ ಕೆಲವೊಂದು ಮನೆತನದಲ್ಲಿ ಗಣಪತಿ ಇಲ್ಲದೆ ಇರುವಂಥ ಮನೆತನಗಳು ಇವೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವುದೇ ಒಂದು ಹೆರಿಗೆ ಆದಾಗ ಒಂದು ಗಂಡು ಮಗು ಹುಟ್ಟಿತು ಅಥವಾ ಇನ್ನೊಂದು ಮಗು ಆಯ್ತು, ಅವಾಗ ಏನು ಮಾಡ್ತಾರೆ, ಆ ಗಣಪತಿ ಹಬ್ಬದಲ್ಲಿ ಹುಟ್ಟಿದ ಮಗುವಿನಿಂದ ಅಂದಿನಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಧರ್ಮ ಗುರುಗಳಾಗಿರ್ಬೋದು, ಜ್ಯೋತಿಷ್ಯ ತಜ್ಞರಾಗಿರ್ಬೋದು, ಮತ್ತೊಬ್ಬರು ಹಿತೇಶಗಳಿಂದ ತಾವು ತಿಳ್ಕೊಂಡು ನಾವು ಗಣಪತಿ ಇಡಬೇಕು ಅಥವಾ ಬೇಡ ಚಿಂತನೆ ಮಂಥನಗಳನ್ನು ಮಾಡಿಕೊಂಡು ಮುಂದಿನ ವರ್ಷದಿಂದ ಏನು ಮಾಡ್ತಾರೆ, ಅವರು ಗಣಪತಿ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಕಡೆ ಏನಾಗ್ತೈತಿ, ಕೆಲವರು ಏನು ಮಾಡ್ತಾರೆ, ತುಂಟಾಟಿಕೆಗೆ ಅಥವಾ ಹುಡುಗರು ಇರ್ಬೋದು ಅಥವಾ ಇನ್ನೊಬ್ಬರು ಸ್ನೇಹಿತರು ಇರ್ಬೋದು, ಗಣಪತಿಯನ್ನು ಅವ್ರ ಮನೆಯಲ್ಲಿ ಆಚರಿಸಬೇಕು, ಅವರು ಕೂಡ ಧರ್ಮದ ಭಾವನೆಗಳಲ್ಲಿ ತೊಡಗಬೇಕು ಮತ್ತು ನಮ್ಮಲ್ಲಿ ಅವರು ಕೂಡ ನಮ್ಮಲ್ಲಿ ಮಿಶ್ರಿತ ಆಗಿ ನಾವು ಕೂಡ ಏಕತೆ ಎಂಬ ಒಂದು ಹೋರಾಟದಲ್ಲಿ ಭಾವನೆ ತುಂಬಬೇಕೆಂಬ ಏನು ಮಾಡ್ತಾರೆ, ಸ್ನೇಹಿತರಾಗಲಿ ಅಥವಾ ಪುಟ್ಟ ಮಕ್ಕಳಾಗಲಿ ಅಥವಾ ಯಾರೇ ಆಗಲಿ ಒಂದು ಗಣಪತಿ ತಂದು ಅವ್ರ ಮನೆಯಲ್ಲಿ ಇಟ್ಟು ಹೋಗ್ತಾರೆ. ಅವಾಗ ಮನೆಗೆ ಬಂದಂಥ ಒಂದು ಗಣೇಶ ಒಂದು ಮಗುವಿನ ಥರವನ್ನು ಬರಮಾಡಿಕೊಂಡು ಪೂಜೆ ಪುನಸ್ಕಾರ ಪ್ರಾರಂಭ ಮಾಡ್ತಾರೆ. ಒಮ್ಮೆ ಬಂದಂಥ ಗಣಪತಿಯನ್ನು ಪ್ರತಿ ವರ್ಷ ಕೂಡ ಅವರು ಗಣಪತಿ ಇಡುವಂಥ ಸಂಪ್ರದಾಯಗಳು ಪ್ರಾರಂಭ ಮಾಡ್ತಾರೆ. ಯಾವುದೇ ಧರ್ಮದಲ್ಲಿ ಇರ್ಬೋದು ಅಥವಾ ಮುಸ್ಲಿಮರು ಕೆಲವರು ಅದೇ ನದಾಬ್ ಮಂಟನದಲ್ಲಿ ಕೂಡ ಇದ್ದಾರೆ. ಮತ್ತು ಇವೆಲ್ಲವನ್ನು ಚಿಂತನೆ ಮಾಡಿದಾಗ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಗಣಪತಿಗೆ ಸಂಪೂರ್ಣವಾದಂಥ ಅಂದರೆ ಹಿಂದೂ ಧರ್ಮ ಇದ್ದು ಕ್ರೈಸ್ತ ಜೈನ ಸಿಖ್ ಮುಸ್ಲಿಂ ಎಲ್ಲರೂ ಪ್ರೀತಿಸುವಂಥ ಗಣೇಶ ಅಂದರೆ ಮುದ್ದು ಮಕ್ಕಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಆ ಒಂದು ಶಕ್ತಿಯನ್ನು ನೋಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು ಸಂತೋಷ ಸಮೃದ್ಧಿ ಇಮ್ಮಡಿ ಆಗುತ್ತೆ. ಗಣಪತಿ ಅಂದ್ರೂ ಒಂದು ಮುದ್ದು ಬರುವಂಥ ಗಣಪತಿ, ಅದನ್ನು ನಾವು ವಿಸರ್ಜನೆ ಮಾಡಬೇಕಾದ್ರೆ ಎಷ್ಟೋ ದುಃಖದಿಂದ ವಿಸರ್ಜನೆ ಮಾಡ್ತಾರೆ ಜನರು. ಬರಮಾಡ್ಕೋಬೇಕಂದ್ರೆ ಪಟಾಕಿಗಳಿಂದ ಅಲಂಕಾರದಿಂದ ಅನ್ನೆಲ್ಲ ಬರಮಾಡ್ಕೊಳ್ತೇವೆ. ಹೀಗೆ ಅದು ಮನೆತನದಿಂದ ಬಂದಂಥ ಹಬ್ಬಗಳನ್ನು ನಾವು ಇದೇ ರೀತಿ ವಿಶಿಷ್ಟವಾಗಿ ಆಚರಿಸ್ತಾ ಬಂದಿದ್ದೇವೆ. ಗಣಪತಿ ಫೆಸ್ಟಿವಲ್ ಅಂತ ಬಂದಾಗ ನಮ್ಮ ಫಸ್ಟ್ ನಾವು ವಿಚಾರ ಮಾಡೋದು ಏನಂತಂದ್ರೆ ಗಣಪತಿ ಎಲ್ಲಿಂದ ತೆಗೆದುಕೊಳ್ಳೋಣ, ಗಣಪತಿ ಸುಂದರವಾದ ಗಣಪತಿಗಳು ಎಲ್ಲಿ ಸಿಗ್ತಾವೆ, ಏನಾಗ್ತದೆ ಅಂತಂದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾವು ಈಗ ಇಲ್ಲಿ ಬಂದಿದ್ದೇನಂತಂದ್ರೆ ಗಣಪತಿಯನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ನಾವು ಗಣಪತಿಯನ್ನು ಯಾವ ರೀತಿ ತಯಾರಿಸ್ತಾರೆ, ಮಣ್ಣಿನ ಸುಂದರ ಗಣಪತಿಗಳು ಎಲ್ಲಿ ತಯಾರಾಗ್ತದೆ ಅಂತಂದು ನಾವು ಇಲ್ಲಿ ಒಂದು ಹುಡುಕಾಡ್ತಾ ಬಂದಾಗ ನಾವು ಇದೊಂದು ಪುರಾತನ ಕಾಲದಿಂದಲೂ ಗಣಪತಿಯನ್ನು ತಯಾರಿಸ್ತಾ ಬಂದಂಥ ಒಂದು ಫ್ಯಾಮಿಲಿಗೆ ಬಂದಿದ್ದೇವೆ. ಅವರ ಕಡೆ ಒಂದು ಅನುಮತಿಯನ್ನು ಪಡೆದುಕೊಂಡು ಅವರು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತೋರಿಸ್ಲಿಕ್ಕೆ ಅವರು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಅವ್ರದ್ದು ಇಲ್ಲಿ ಒಂದು ಕಾರ್ಖಾನೆ ಅನ್ನಬಹುದು ಅಥವಾ ಅವ್ರದ್ದು ಒಂದು ಮನೆ ಅನ್ಬೋದು, ಅದು ನಾವು ಬಂದು ಅವ್ರು ಯಾವ ರೀತಿ ತಯಾರಿಸ್ತಾ ಇದ್ದಾರೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀವಿ. ಅವರ ಫ್ಯಾಮಿಲಿಯನ್ನು ನಾವು ಪರಿಚಯ ಕೂಡ ಮಾಡಿಸ್ತೇವೆ. ಬನ್ನಿ ನೋಡೋಣ. ಅಪ್ಪ ನಮಸ್ಕಾರ. ಅಪ್ಪ, ನೀವು ಇದು ಕೆಲಸ ಮಾಡಕತ್ತೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ? ನಾವು ಸಣ್ಣದಾಗಿಂದ ನಾವು ಮಾಡ್ಕೊಂಡ್ ಬಂದೇವ್ರಿ. ನಮ್ಮ ಅಜ್ಜ ಕಾಲದಿಂದ ಹಿಂಗೆ ಮಾಡ್ಕೊಂಡು ಅಪ್ಪರ ಕಾಲದಿಂದ ನಾವು ಹಿಂಗೆ ಕಂಟಿನ್ಯೂ ಐತ್ರಿ. ಕಂಟಿನ್ಯೂ ಅಂತಂದ್ರೆ ಇದು ಎಷ್ಟು ತಲೆಮಾರುಗಳಿಂದ ಬಂದಿದೆ? ತಲೆಮಾರು 4-5 ತಲೆಮಾರಿಂದ ಹಿಂಗೆ ಬಂದೈತಿ. ಎಷ್ಟು ತಲೆಮಾರು ಅನ್ನೋದು ಗೊತ್ತಿಲ್ಲ. ಅಜ್ಜ ಮುತ್ತಜ್ಜ ಮಾಡ್ಕೊಂತನ ಬಂದಿದ್ದಿದೆ. ಗಣಪತಿ ಹಬ್ಬ ಅಂತಂದ್ ಯಾವಾಗ ನಮ್ದು ಪುರಾತನ ಕಾಲದಿಂದ ಸ್ಟಾರ್ಟ್ ಆಗೈತಿ.
ಅವಾಗಿನಿಂದ ನಿಮ್ಮ ಫ್ಯಾಮಿಲಿಯವರು ಮೂರ್ತಿಗಳನ್ನು ಮಾಡ್ಕೊಂತಾನೆ ಬಂದಿದ್ದಾರೆ. ಬಂದಿದ್ದಾರೆ. ಹೌದು ಸರ್. ತಮ್ಮ ಹೆಸರು ಮತ್ತು ಸನೇಮ್ ಏನಿದೆ ಸರ್? ತಮ್ಮ ಹೆಸರು ಏನು? ನಮ್ಮ ಹೆಸರು ಯಲ್ಲಪ್ಪ ರೀ. ಎಲ್ಲ ಅಡ್ರೆಸ್ ಏನಿದೆ? ಯಲ್ಲಪ್ಪ ಶಂಕರಪ್ಪ, ನಮ್ಮಪ್ಪರ ಹೆಸರು ಶಂಕರಪ್ಪ ರೀ. ಓಕೆ. ಚಿತ್ರಗಾರ. ಚಿತ್ರಕಾರ. ಚಿತ್ರಕಾರ ಅನ್ನೋದು ಇದು ನಿಮ್ಮ ಕಲೆಗೆ ತಕ್ಕಂಗೆ ನಿಮ್ಗೆ ಇದಕ್ಕೆ ಸನೇಮ್ ಇಟ್ಟಿದ ಅಥವಾ ಇದಕ್ಕಿಂತ ಮುಂಚೆ ನಿಮ್ದು ಏನಾದ್ರು ಸನೇಮ್ ಇತ್ತು ಸರ್? ನಮ್ಗೆ ಕಳಿತಕ್ಕ ಹೆಸರಿಟ್ಟಾರೆ. ಚಿತ್ರಕಾರ ಫ್ಯಾಮಿಲಿ ಬಂದಿದೆ, ಎಲ್ಲ ಫ್ಯಾಮಿಲಿಗೂ ಚಿತ್ರಕಾರ ಅಂತಂದಿದೆ. ಹೌದ್ರಿ. ನಿಮ್ಮ ಮೂಲ ಸನೇಮ್ ಅಂತ ಏನಾದ್ರು ಇದೆ ಸರ್ ಅದಕ್ಕೆ? ಮೊದ್ಲೇ ಏನಾದ್ರು ಸನೇಮ್ ಅದು ಇದೆ ಅದಕ್ಕೆ? ಅಷ್ಟೇ ಇದೆ ಐಡಿಯಾ ಇಲ್ವಾ? ಒಟ್ಟು ಸನೇಮ್ ನಿಮ್ದು ಇದನ್ನೇ ಅಂತಾನೆ ಬಂದಿದೆ. ಚಿತ್ರಕಾರ ಅಂತಾನೆ ಚಿತ್ರಕಾರ ಫ್ಯಾಮಿಲಿ ಅಂತಾನೆ ಕಲಾಕಾರ ಅಂತಾರೆ. ಕಲಾಕಾರ ಅಂತ ಚಿತ್ರಕಾರ ಕಲಾಕಾರ ಅಂದ್ರೆ ನಾವು ಚಿತ್ರಗೀದ ಬಿಡ್ತೋಡ್ರೆ ಚಿತ್ರಗಾರ ಅಂತಾರೆ, ಕಲಾಕಾರನು ಅಂತಾರೆ. ಓಕೆ. ಇದು ಬಿಸ್ನೆಸ್ ಬಿಟ್ಟು ಮತ್ತೆ ನೀವು ಯಾವ ಬಿಸ್ನೆಸ್ ಮಾಡ್ಕೊಳಪ್ಪ? ಇದು ಮೂರ್ತಿಗಳನ್ನ ಬಿಟ್ಟು ಮತ್ತೆ ಯಾವ್ದು ಇದನ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ? ನಾವು ಅವ್ರಿಗೆ ಪೇಂಟಿಂಗ್ ಮಾಡಿ ಹೋಗ್ತೀವಿ. ಪೇಂಟಿಂಗ್, ದಾಮ ಗುಡಿಗಳದ ಪೇಂಟಿಂಗ್ ಅನ್ನ ಮಾಡ್ತೀವಿ. ಪೇಂಟಿಂಗ್ ಮಾಡ್ತೀವಿ. ಓಕೆ ಓಕೆ. ಈ ಮಣ್ಣು ಯಾವ ಮಣ್ಣು ಸರ್ ಇದು? ಕೆರಿ ಮಣ್ಣು. ಕೆರಿ ಮಣ್ಣು. ಕೆರಿ ಮಣ್ಣು ತಮ್ಮಂದು ಅದ ಹೆಂಟ್ ಇರ್ತಾವ. ಹೆಂಟ್ ಇರ್ತಾವ, ಬಿಸಿಲಿಗೆ ಒಣಗಿರ್ತಾವ. ಹೆಂಟ್ ಇರ್ತಾವ, ತಂದೆ ಇಟ್ಟಿರ್ತೀವಿ. ತಂದು ಇಟ್ಟು ನಾವೇನ್ ಮಾಡ್ತೀವಿ, ಹೆಂಟಿ ಪುಡಿ ಮಾಡ್ತೀವಿ. ಪುಡಿ ಮಾಡಿ ನೆಲಕ್ಕೆ ಇಡ್ತೇವೆ. ಒಂದ್ ದಿನ 2 ದಿನ ನೆಲಕ್ಕೆ ಇಡ್ತೇವೆ. ಆಮೇಲೆ ನೆಲದ ಮೇಲೆ ಹಾಕಿ ನಾವು ಕೊಡ್ತೀವಿ. ಅಲ್ಲಿ ಹಾಕಿ ಕೊಡ್ತೇವೆ. ಈಗ ನಿಮ್ ತೋರ್ತಾನೆ ಈಗ ನೆನೆದ್ರಿ ಮಣ್ಣಿದೆ, ಮಳೆಗೆ ಏನಾಯ್ತ್ರಿ ಪೂರ ನೆನೆ ಬಿಟ್ಟೈತಿ. ನಾವು ನಮ್ಗೆ ಎಷ್ಟು ಬೇಕು ಎಷ್ಟು ಹಿಂಗ್ ಮಾಡ್ಕೊಂಡೆ ನಾವೇನ್ ಮಾಡ್ತೀವಿ, ಸ್ವಲ್ಪ ನೀರ್ ಹಾಕೊಂಡು ಹಿಂಗ್ ಮಾಡ್ತೀವಿ. ನೀರೇ ಹಿಂಗ್ ಹೋಗ್ತೀವಿ. ಭಾಳ ಒಣಗಿದ್ರೆ ಇನ್ನೇನು ಹಿಂಗೆ ಹಾಕೊಂಡೆ ಆಮೇಲೆ ಮತ್ತೆ ಸ್ವಲ್ಪ ಮಣ್ಣು ಹಿಂಗೆ ಹಾಕೋತೀವಿ ನಾವು. ಹಿಂಗೆ ಹಾಕೊಂಡ್ರೆ ಅವಾಗ ನಾವೇನ್ ಮಾಡ್ತೀವಿ, ಹಿಂಗೆ ಹತ್ತಿಂದ ಹಿಂಗೆ ಹಾಕ್ತೀವಿ. ಇದ ಹತ್ತಿ ಅದಕ್ಕೆ ಹಾಕ್ತೇವೆ ಸರ್? ಜೀವಿ ಬರ್ತದೆ, ಅದ ಕ್ರ್ಯಾಕ್ ಹೋಗಂಗ. ಹಿಂಗೆ ಹಚ್ಚಿದ ಮೇಲೆ ನಾವು ಏನ್ ಮಾಡ್ತೀವಿ, ಇದೆ ಇದಕ್ಕ ಹದ ಮಾಡೋದಂತ ಸರ್? ನೀವು ಹದ ಮಾಡ್ತೀವಿ. ಆಮೇಲೆ ಚೆನ್ನಾಗಿ ಪುಟ್ಟ ಹಿಂಗೆ ಗಂಟು ಇರ್ತಾವ್ರಿ. ಹಾ ಸರ್. ಈ ನೀರಿಗೆ ಹೊರತಕ್ಕೆ ನೆನ್ತಾವ್ರಿ. ಮತ್ತೆ ಮೊದ್ಲ ಕಾಲಿಂದ ತುಳಿತಿದ್ವಲ್ಲ ಸರ್ ಮಣ್ಣು? ಹೌದ್ರಿ, ಈ ಕಾಲು ತುಳಿತಾರೆ. ಈಗ ಇದು ಕೆರೆ ಇದಕ್ಕೆ ಮತ್ತೆ ಸ್ವಲ್ಪ ನೀರಿಂಗೆ ಹಾಕೋತೀವಿ. ಮತ್ತೆ ಈಗ ಅದ ಹದ ಬಂದೈತಿ ಅಂತ ಹೆಂಗ ಗೊತ್ತಿಡಿತ ಸರ್? ಹತ್ತಿ ಕರಗ್ತೈತ್ರಿ. ಹೊತ್ತಕ್ಕ ಹತ್ತಿ ಎಳ ಕರಗ್ತೈತ್ರಿ. ನಾವು ಹೊಡಿತೋಡ್ರಿ ಹಿಂಗ ಕಾಣಂಗ್ರಿ ಅವಾಗ. ಹಿಂಗ ಹತ್ತಿ ಕರಬಿಟ್ರೆ ಹಂಗೆ ಕುಡ್ದೆ ಬರ್ತಾವ್ರಿ. ಇದು ನೀವು ಮೊದ್ಲಿಂದ ಕಾಲದಿಂದನು ಹತ್ತಿನ ಹಾಕಿ ಇದನ್ನ ಮಾಡ್ತಿದ್ದು? ಹೌದು. ಹತ್ತಿ ಇದು ಎಲ್ಲ ನೀವು ಕಲ್ತಿದ್ದ ನಿಮ್ಮ ತಂದೆಯವ್ರ ಕಡೆಯಿಂದ? ಹೌದು. ಮತ್ತೆ ಹತ್ತಿ ಎಳೆ ಕರಗಿರ್ತೀರಿ. ಮತ್ತೆ ಹಿಂಗ್ ನೋಡ್ತೀವಿ. ಮತ್ತೆ ಎಳ್ಳೆ ಐತಿ ನೋಡಿ ಮತ್ತೆ ಕೊಡ್ತೀವಿ. ಈಗ ನೀವೆಲ್ಲ ಹಿಂಗ ಇದನ್ ಮಾಡ್ಲಿಕ್ಕೆ ಮಷೀನ್ ಅದು ಬಂದಿದಾವಲ್ಲ ಸರ್? ಮಿಷನ್ ಬಂದೈತ್ರಿ, ಈಗ ಬಂದವ.
ಓಕೆ ಓಕೆ. ಮೊದ್ಲಿನ ಕಾಲದಲ್ಲಿ ಎಲ್ಲ ಈ ರೀತಿ ಕುಟ್ಟೆ ಮಾಡ್ತಿದ್ರು. ಕುಟ್ಟೆ ಮಾಡ್ತಿದ್ರಿ, ಕಟ್ಟಿಗೆ ಗರಣಿ ದೊಡ್ಡಿದ್ರು, ನಿಂತು ಕೊಡ್ತಿದ್ವಿ. ಯಾವ ಕುಂತು ಕೊಡ್ತಿದ್ರಿ. ಈಗ ಮಿಷನ್ ಬಂದಾಗ ಆಗಿತ್ರಿ. ಈಗ ನಮ್ಗೆ ಅರ್ಜೆಂಟ್ ಬೇಕಂದ್ರೆ ನಾವು ಏನ್ ಮಾಡ್ತೇವ್ರಿ, ಕಾಲಿಂದ ತುಳಿಯೋದು ಮತ್ತ ಕಟ್ಟಿಗೆ ದೊಡ್ಡ ದೊಡ್ಡ ಕಟ್ಟಿಗೆಯಿಂದ ಅದನ್ನ ಬಡಿಯೋದು ಮತ್ತ ಸಣ್ಣ ಮೂತಿ ಮಾಡಾಕ ತಮ್ಮಂದ್ ಹೊತ್ನ್ಯಾಗ ಅವನ್ನೆಲ್ಲ ಹಿಂಗ ಕೈಯಿಂದ ಕುಟ್ಟಿ ಮತ್ತೆ ಕೈಯಿಂದ ಕುಟ್ಟಿ ಅದನ್ನ ಇದನ್ನ ಮಾಡ್ತಾರೆ. ಓಕೆ ಓಕೆ. ತುಂಡು ಮಾಡ್ಕೊಂಡೆ ಒಂದ್ ಕಡೆ ಇಡ್ತೇವೆ. ಈಗ ಇದು ಹದ ಆತಲ್ಲ ಸರ್? ಈಗ ಅದ ಹತ್ತು ಕರಂಗಿಲ್ಲ. ಈ ಮಣ್ಣಿಗೆ ಒಂದ್ ಏನ್ ಹೆಸರು ಇರ್ಬೇಕನ್ಸ? ಹೆಸರು ಐತೆ ಅನ್ಸ ಅದಕ್ಕೆ ಜೇಡಿ ಮಣ್ಣು ಅಂತಂದ ಏನೋ ಅಂತಬೇಕಲ್ಲ? ಕೆರಿ ಮಣ್ಣು. ಓಕೆ ಓಕೆ. ಕೆರೆ ಮಣ್ಣಿಗೆ ಕೆರೆ ಮಣ್ಣ ಅಂತ. ಓಕೆ. ಅವ್ನು ಮತ್ತೆ ನಾವು ಈಗ ಗಂಡ್ಮಕ್ಳು ಅಷ್ಟ ಇದು ಮಾಡ್ತಾವ ಸರ್? ನಮ್ಮ ಮನ್ಯಾಗ ಹೆಣ್ಮಕ್ಳು ಇದಕ್ಕೆಲ್ಲ ಹೆಲ್ಪ್? ಹೆಣ್ಮಕ್ಳು ಮಾಡ್ತಾರೆ. ಹೆಣ್ಮಕ್ಳು ಮಾಡ್ತಾರೆ. ಎಲ್ಲಾರು ಮಾಡ್ತಾರೆ. ಎಲ್ಲಾರು ಮಾಡ್ತಾರೆ. ಪಡಿತೈತ್ರಿ. ನಾವು ಪಡಿತಿಂದ ನಾವೆಲ್ಲ ಹಿಂಗ್ ಮಾಡ್ತೇವೆ. ನೀವು ಹಚ್ಚಿಂದ ಹೊರ ತೋರ್ಸಲ್ರಿ ನಮ್ಗೆ. ಹಾ ಹೇಳಿ. ಈ ಕೈ ಬರಂಗ್ರಿ, ಚೊಂಡಿ ಬರಂಗಿಲ್ಲ. ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಕೈ ಚೊಂಡಿ ಎಸ್ತೇವಿ. ಚಕ್ರ ಬರಂಗಿಲ್ಲ. ಒಂದೊಂದಕ್ಕೆ ಇದೈತಿ ನಾವು ಚಕ್ರ, ಒಂದೊಂದಕ್ಕೆ ಇರಂಗಿಲ್ಲ. ಓಕೆ. ಈಗ ಈ ತರ ಅದಾಗಿದ್ ಮಣ್ಣ ಇದು ಹದ ಆಗಿದ್ದಲ್ಲ ಸರ್? ಆಗಿದ್ ಪೂರ ಅದಾಗಿದ್. ಸೊ ಈ ಮಣ್ಣು ಸರ್ ಮಷಿನ್ ಪೂರ್ತಿ ಮಷೀನ್ ನಲ್ಲಿ ರೆಡಿ ಆಗಿದೆ? ಮೆಷಿನ್ ರೆಡಿ ಆಗಿದೆ. ಮಷೀನ್ ನಲ್ಲಿ ರೆಡಿ ಆಗೈತೆ ಅಂತಂದ್ರೆ ಅದ ಮಿಲ್ಲಿಂಗ್ ಮಷೀನ್ ನಲ್ಲಿ ಒಳಗಡೆಗೆ ಅದ ಮಣ್ಣ ಇದನ್ನ ಹಾಕೊಂತ ಹೋಗ್ತದೆ. ಅದ ನಾವು ಕಳಿಸಿ ಕೂಡಿಸಿ ತುಳಿದು ಇಟ್ಟಿರ್ತೇವ್ರಿ. ಆಮೇಲೆ ನಾವು ಹತ್ತಿ ಹಾಕಿ ಮೆಷಿನ್ ಒಳಗೆ ಕಳಿಸ್ತೇವೆ. ಇದಕ್ಕೆ ಯಾಕೆ ಬೇಕು ನೋಡ್ಕೊಂಡೆ ನಾ ಏನ್ ಮಾಡ್ಕೋತೀವಿ. ಕರೆದ ನನಗೆ ನೀವು ಮೂಲತಃ ಎಲ್ಲಿಂದ ಬಂದವ ಸರ್? ಮನೆ ಪಡೆದು ನಾವು ಇದಕ್ಕೆ ಏನ್ ಮಾಡ್ತೀವಿ, ನಾವು ಪೌಡರ್ ಹಾಕ್ತೀವಿ ಅಂದ್ರೆ ಲಘು. ಓಕೆ ಸರ್. ಈ ಬಿಡಿತು ಒಣ ಇರ್ತಾರೆ. ನಾವೇನ್ ಮಾಡ್ತೀವಿ, ಇದಕ್ಕೆ ಬಿಡಕ್ಕೆ ನಾವು ಪೌಡರ್ ಹಿಂಗ ಹಾಕ್ತೇವ್ರಿ. ಹಿಂಗೆ ಪೌಡರ್ ಸಂಜೆರ್ಗಿ ಪೌಡರ್ ಅಂತ ಹಿಂಗೆ ಹಾಕಿದ್ಬಿಟ್ಟು ಆಮೇಲೆ ನಾವೇನ್ ಮಾಡ್ತೀವ್ರಿ, ಇಲ್ಲಿಂದ ಒತ್ಕೊಂಡ್ ಬಿಡ್ತೀವಿ ನಾವು ಪಡಿತೆ ಹಿಂಗೆ. ಮಾರ ಹಾಕಿ ಒತ್ಬೇಕ್ರಿ. ಅಂದ್ರೆ ಎಲ್ಲಾ ಕಡೆಗೂ ಇದನ್ನ ಹೋಗ್ತೇವೆ. ನಮ್ಗೆ ಹೆಂಗ್ ಬೇಕು ಹಿಂಗ್ ಹೊಸ್ಕೋತೀವಿ ನಾವು. ಹಾಳ್ಗಿಲ್ ಬಂದ್ರೆ ಹಿಂಗ್ ತಿಳ್ತೀವಿ. ಹಾಳು ಬಂತ ನೋಡ್ತೀವಿ. ನಾವು ಈ ಕಡೆ ಬೇಕಂದ್ರೆ ಈ ಕಡೆ ನಾವು ಅದ ಬೇಕಂದ್ರೆ ಮಾಡ್ಕೋತೀವಿ ನಾವು. ಮತ್ತೆ ಮಣ್ಣ ಮೇಲೆ ದೇವಳ ಮಾಡ್ತೀವಿ. ಗುಡಿ ಬಾಜು ಕಟ್ತಾರ, ದಮ್ಮನ ಗುಡಿ, ಬಸವನ ಗುಡಿ.
ಹಾ ಅದು ಕೆಳಿ ಮಣ್ಣು ಅಂತಂದ ಕೊಡ್ತಾರೆ 90,000. ಅದ ಹಿಂಗ ಲಾಡಿ ಇದ್ದದ ಮಣ್ಣ ಐತದ ಒಣ ಮಾಡ್ತಾರೆ. ಬಿಸಿಲಿಗೆ ಏನಾಗ್ತದೆ ಒಣಗಿರ್ತಾರೆ ಪೂರ ಒಣಗಿ ಕ್ರ್ಯಾಕ್ ಹೊಡ್ತಾವ್ರೆ. ನಾವು ಟ್ರ್ಯಾಕ್ಟರ್ನ ಹಾಲೆತ್ತಿ ನಾವು ಟ್ರ್ಯಾಕ್ಟರ್ ಮುಚ್ಕೋತಾವ್ರಿ ಎಂಟೆ ಹಿಂಗೆ ಎಂಟು ಬಿಡ್ತಾರೆ. ಈ ತರ ಒಣಗಿದ್ದೆ ಅಂಟಿ ಬಿಡ್ತಾರೆ. ಎಷ್ಟೇ ಇರ್ತದೆ ಒಣಗಿದ ತರ ಬಿಡ್ತಾರೆ. ಅದು ಎಂಟಾಗಿ ನಾವು ಗಾಡಿ ತಂದು ಇಡ್ತೇವೆ. ಆಮೇಲೆ ನಾವು ಮಾಡ್ತೇವೆ ಇದಕ್ಕೆ ಪುಡಿ ಮಾಡಿ ಹಾಕಿರ್ತೇವೆ. ನೆನೆಸಿ ನಾವು ಆಮೇಲೆ ಅದ ಕಾಲಿನ ತೊಳೆದು ಮಿಶ್ರಣ ಇರ್ತದೆ. ಅಲ್ಲಿಂದ ನಾವೇನ್ ಮಾಡ್ತೀವಿ ಸಣ್ಣ ಇಷ್ಟೇ ಇದು ಹಿಂದೆ ತೆಗಿತೀವಿ. ಇದು ಅಚ್ಚು ಎಲ್ಲಿಂದ ಮಾಡಿಸಿತ್ತು ಸರ್? ಅಚ್ಚು ನಾವು ರೆಡಿ ಮಾಡ್ತೀವಿ. ಮೊದ್ಲು ಒಂದು ಮೂರ್ತಿ ಕೈಯಿಂದ ತಯಾರು ಮಾಡಿ ಆನಂತರ ಅಚ್ಚು ತಯಾರು ಮಾಡ್ತಾರೆ. ಅದೇ ನಮ್ಗೆ ಯಾವ ಆಕಾರ ಬೇಕು ಈ ಆಕಾರ ಮಾಡ್ಕೊಂಡೆ ನಾವು ನಮ್ಗೆ ಡಿಸೈನ್ ಬರುತ್ತೆ. ಈ ತರ ಡಿಸೈನ್ ಬಂದ್ರೆ ನಮ್ಗೆ ಇದಾಗತ್ತೆ ಅಂತ ಮಾಡ್ಕೊತೀವಿ. ನಮ್ಗೆ ಓಕೆ ಆಗ್ಬೇಕು. ಅವಾಗ ಈ ಗಣಪತಿ ಓಕೆ ಆಗಿತ್ತು ನಮ್ಗೆ ಮತ್ತೆ ಅವಾಗ ನಾವು ಅಚ್ಚೆ ರೆಡಿ ಮಾಡ್ಕೊತೀವಿ. ಅಚ್ಚು ಹೆಂಗೆ ತಯಾರು ಮಾಡ್ಕೊತೀವಿ ಸರ್? ಏನೇನು ಇದು ಮಾಡ್ತಾರೆ ಅಚ್ಚು? ಅದಕ್ಕೆ ಸಿಮೆಂಟ್ ಬೇಕು, ಉಜು ಬೇಕು, ಕಡಿ ಬೇಕು. ಆಗಡೆ ಬರ ಈ ತರ ನಾವು ಈ ಲೇವಲ್ ಮಾಡ್ಕೊತೀವಿ. ಅವಾಗ ಮಾತ್ರ ಎಲ್ಲ ಮುಂದೆಲ್ಲ ಒತ್ತೀವ್ರಿ. ಕ್ರ್ಯಾಕಿಂಗ್ ಎಲ್ಲ ಮುಚ್ಕೋತಾರ ಅವಾಗ ಈ ತರ ಹಿಂಗೆ ಉಬ್ಬು ಗಿಬ್ಬು ಬಂದೆಲ್ಲ ಮಣ್ಣೆಲ್ಲ ತೆಗಿತಾರೆ. ಈಗ ಭಾಳ ಬಂದಿದ್ದ ಮಣ್ಣ ಹಂಗೆ ತೆಗಿತಾರೆ. ಮತ್ತೆ ಈ ತರ ಮಾಡ್ಕೊಂಡೆ ಮಣ್ಣ ಮತ್ತೆ ಪುಡಿ ತೆಗಿಬೇಕ್ರಿ. ಈ ನೀರು ಹಚ್ಕೊಂಡೆ ಸ್ವಲ್ಪ ಮತ್ತೆ ಹಿಂಗೆ ಹಿಂದೆ ಮಾಡ್ಕೋತಾರೆ. ಮತ್ತೆ ನಿಮಗೆ ಕಡಿಮೆ ಆಗ್ತದೆ.
ಮುಂದೆ ಬೆಂಡ್ ಆಗೈತಲ್ರಿ ಹಿಂಗೆ ಸೀದಾ ಮಾಡ್ತಾರೆ ಅವಾಗ ಹಿಂಗೆ. ಫಿನಿಶಿಂಗ್ ಮಾಡ್ಬೇಕು. ಮತ್ತೆ ಹಿಂಗೆ ಹಸಿ ಇರ್ತಾರೆ, ಮತ್ತೆ ನಾವು ಪೌಡ್ರ್ ಹಾಕಿ ಮತ್ತೆ ನಾವು ಮತ್ತೆ ತೆಗಿತೀವಿ. ಆಗಿರ್ತೀವಿ ಸಲ್ರಿ ಪೌಡ್ರ್ ಹಾಕಿ ಈ ಥರ ಪೌಡ್ರ್ ಹಾಕ್ತೀವಿ ಮತ್ತೆ. ನಾವು ತಲಾಂತರದಿಂದ ಇವ್ರ ಮನೆಯೊಳಗೆ ಗಣಪತಿ ತಗೋತೀವಿ. ಇವರ ಅಗದಿ ಮಣ್ಣಿಂದ ಕೆರಿ ಮಣ್ಣೆಲ್ಲ ನೀವು ನೋಡ್ಬೋದು ಇಲ್ಲೇ. ಅಗದಿ ಶಾಸ್ತ್ರೋಕ್ತವಾಗಿ ಏನು ಗಣಪನ ಮಾಡ್ಬೇಕಂತದಲ್ಲ ಅದನ್ನ ಇವ್ರ ಮನೆತನ ಮಾಡ್ಕೊಂಡು ಬಂದಿದೆ ತಲಾಂತರದಿಂದ. ಇವರ ಅಜ್ಜ ಬಂದು ಅವರು ಕಟ್ಟಿಗೆ ಮರಗೆತ್ತನೆ ಎಲ್ಲಾನು ಅದ್ಭುತ ಕಲಾವಿದರು. ಈಗ ಇವನ್ನ ಹಿಡಿದ್ರೆ ಒಮ್ಮೆ ಇವು ಕಂಪ್ಲೀಟ್ ಆಗೇ ಬಿಡ್ತಾವ್ರಿ. ಮತ್ತಿನ್ನ ಯಾವ ಮಾಡೋ ಇಲ್ರಿ ಗೊತ್ತಿದ್ದಲ್ಲ
ನಿಮ್ಗೆ ಅಂದ ಸಂಡೇ ಸುಟಿ ಮಾಡೋಣ ಇವೆಲ್ಲ ಮೊದ್ಲ ಕೈಯಿಂದ ಮಾಡ್ತಿದ್ರ ಸರ್ ಪೇಂಟಿಂಗ್ ಎಲ್ಲ? ಮೊದ್ಲೆಲ್ಲ ಕೈಲಿಂದನೇ ಮಾಡ್ತಿದ್ವಿ, ಈಗೆಲ್ಲ ಅಪ್ಡೇಟ್ ಆಗೈತಲ್ಲ ಎಲ್ಲ ಸ್ಪ್ರೇ ಪೇಂಟ್ ಅಂದ್ರೆ ಮೊದ್ಲಿಂದ ಏನಾಗ್ತೈತಿ ಭಾಳ ಲೇಟ್ ಆಗ್ತೈತಿ ಮಾಡಕ್. ಒಂದೊಂದು ಕಲರ್ ಮಾಡ್ಬೇಕಂದ್ರೆ ಒಂದು ಕಲರ್ 6 ಮಟ್ಟ ಮಾಡಕ್ ಬರ್ತಿದಿಲ್ಲ. ಈಗೆಲ್ಲ ವಾಟರ್ ಪೇಂಟ್ ಮಾಡ್ತೀವಲ್ರಿ, ಈಗೆಲ್ಲ ಆಗಿಂದಾಗ ಆಗ್ಬಿಡ್ತೀವಿ. ಇದ ಯಾವ ಕಲರ್ ಯಾವ ಬಣ್ಣ ಸರ್ ಯೂಸ್ ಮಾಡಕತ್ತಿ? ಇವೆಲ್ಲ ವಾಟರ್ ಪೇಂಟ್ ರೀ. ಮೊದ್ಲೆಲ್ಲ ಆಯಿಲ್ ಪೇಂಟ್ ಯೂಸ್ ಮಾಡ್ತಿದ್ವಿ, ಅದ್ ನೀರಾಗ ಹಾಕಿದ್ರೆ ಕರಗೋದು ಆಗ್ತಿದ್ದಿಲ್ಲ. ಈಗೆಲ್ಲ ವಾಟರ್ ಪೇಂಟ್ ಯೂಸ್ ಮಾಡ್ತೀವಿ. ನೀರಿಗೆ ವಿಸರ್ಜನೆ ಮಾಡಿದಾಗ ಗಣಪತಿ ಸಮೇತ ಕಲರ್ನು ಕರೆಕ್ಟ್. ಎಲ್ಲ ಮಣ್ಣಿನ ಗಣಪತಿನೂ ಐತಿ, ವಾಟರ್ ಪೇಂಟ್ ನೇಚರ್ ಯಾವ್ದೇ ರೀತಿ ಹಾನಿ ಆಗಲ್ಲ. ಏನಾಗೋದಿಲ್ಲ, ಎಲ್ಲ ನೀರಿಗೆ ಕರಗಿ ಬಿಡ್ತೈತಿ ಬಣ್ಣ.
ಲೇಸರ್ ಮೇಲೆ ಸೇಮ್ ಅದೇ